ಸಮಾಧಾನ ಮಾಡ್ಕೇಳಿ ಯಾಕ ಏನೋ ಹುಡುಗರಾಟ ಹೋಗ್ತಾವತ್ತ ಬುದ್ಧಿ ಬರುತ್ತೆ ಅವಕ್ಕೂ ಹೋಗ್ತಾ ಹೋಗ್ತಾ ಬುದ್ಧಿ ಬರುತ್ತೆ. ರಂಗು ಸಾಲ ಮಾಡಿಕೊಡ್ಸಿರೋದು 1 ರೂಪಾಯಿ ದುಡ್ಡು ಕೊಟ್ಟಿಲ್ವೇ ದುಡ್ದು ಅದಕ್ಕೇನೆ ನಾನು ಗೋಳಾಡ್ಕೊಂಡು ಹೋಗ್ತಿದ್ದು ನಿಂತಾಗೆ 1 ರೂಪಾಯಿ ಕೊಟ್ಟಿಲ್ಲ ಕಣಮ್ಮ. ದೇವ್ರ ಹಣೆಗೆ 1 ರೂಪಾಯಿ ಕೊಟ್ಟಿಲ್ಲ. ದುಡ್ದಾಗಿಂದನೂ ಅಲ್ಲ ನಾನು ಅದನ್ನ ಕೊಡಿಸ್ದಾಗಿಂದನೂ 1 ರೂಪಾಯಿ ಕೊಟ್ಟಿಲ್ಲ. ಸಾಲ ಮಾಡಿರೋದು ನಾವು ಕೊಡಬೇಕು ಅಂತ ಹೇಳಿ ನಾನು ಎಷ್ಟು ಕಷ್ಟಪಟ್ಟು ಎಲ್ಲ ನಾ ಕೊಡ್ಸಿದ್ದೀನಿ. ನಾನು ಕಮಲಮ್ಮಂತ ಇಸ್ಕೊಂಡಿದ್ದೀನಿ. ಕಮಲಮ್ಗೆ 1 ಲಕ್ಷ ದುಡ್ಡು ಕೊಡಬೇಕು. ಯಾರ್ಯಾರ್ಗಾನ 50,000 ಲಕ್ಷ ಗಟ್ಟಲೆ ದುಡ್ಡು ಕೊಡಬೇಕು. ದುಡಿತಾರೆ ಅಂತೇಳಿ ನೆಚ್ಕೊಂಡು ಸಾಲ ಮಾಡಿ ಕೊಡಿಸಿದ್ರೆ ಹಿಂಗೆ ಮಾಡೋದು. ಬರೀ ಸುತ್ತರಿತಾನೆ. ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ, ಬರೀ ಹಿಂಗೆ ಮಾಡ್ತಾ ಇದ್ದಾನೆ. ಯಾವ ಬಂದಮ್ಮ ರಂಗವ? ಈಗ ಇವಾಗಿನ ಬಂದೆ ಕಣ ಜೊತೆ ಮಜ್ಜಿ. ಚೆನ್ನಾಗಿದ್ದೀಯ? ಈಗ ನೋಡಿ ಹಿಂಗೆ ಇದ್ನಿ ಕಣಮ್ಮ. ಚೆನ್ನಾಗಿದ್ದೀನಿ. ಹಿಂಗೆ ಕಾಲು ಕೈ ನೋವು ಯಾತನ ಮಾಡೋಣ ಅಂತ ಬಂದವಳೆ. ಯಾತನ ಕಾಯೊಬ್ಬಟ್ಟ ಯಾತನ ಮಾಡ್ತಿ, ಹಾಲೊಬ್ಬಟ್ಟು ಮಾಡು. ಕೋಳಿನೇ ಆತನ ತೋರ್ಸತ್ತ. ಕೋಳಿ ತೋರಿಸಿರತ್ತ ಸುಮ್ಮನೆ ಖಾರದ ಒಲೆ ಮಕ್ಕೆ ಇಕ್ಬೋದು. ಒಟ್ಟು ಸ್ವೀಟ್ ಯಾರು ಮಾಡ್ತಾರೆ? ಕೋಳಿ ತೋರ್ಸಿ ಮಾಡ್ತೀನಿ. ಕೋಳಿ ತೋರ್ಸನೇನೆ ಯಾತನ ತೋರ್ಸಮ್. ಯಾತನತ್ ನಾವೇನು ಉಣ್ತೀವಿ ಇಂಥದ್ದೇ ಅಂಬಲ್ಲ. ಕೋಳಿನೇ ತೋರಿಸು. ಇವಾಗ ನೀನೇ ಕಟ್ ಮಾಡಿಸ್ಕೆ ಬರೋಕೆ ಹೋಗು. ಆ ಯಪ್ಪನೆಲ್ಲ ಅತ್ತ ಹೋಗ್ಯವನೇ ರಂಗಿ ತಕ್ಕ ಹೋಗಿ ಕೋಳಿ ಕಟ್ ಮಾಡಿಸ್ಕೊಂಡು ಬಾ. 3 kg ಕಟ್ ಮಾಡಿಸ್ಕೊಂಬ. ಎಲ್ಲರಿಗೂ ಸ್ಯಾನೆ ಆಗಬೇಕು. ನನ್ನ ಮಕ್ಕಳು ಬೋತ್ತಾರೇನೆ. ಇವತ್ತು ಫೋನ್ ಮಾಡಿದ್ದೀನಿ, ಇವತ್ತು ಬತ್ತೀನಿ ಅಂತ ಹೇಳೇನೋ ಒಂದು ಸಣ್ಣನು. ಅವನು ಬತ್ತಾನೇನ. ಹೋಗು ಒಂದು 3 kg ಕಟ್ ಮಾಡಿಸ್ಕೊಂಬರೋಕೆ ಹೋಗು. ದುಡ್ಡು ಹೋಗಿ ನಾನೆಲ್ಲ ಅಂತ ಹೋದಾಗ ಕೊಟ್ಟು ಬರ್ತೀನಿ. ರಾಜ ಮತ್ಲ ಬಂದಾಗ ಕೊಡ್ತಾಳಂತೆ, ಇತ್ಲ ಬಂದಾಗ ಆಮೇಲಿಂದ ಬತ್ತಾಳಂತೆ ಅಂತ ಹೇಳೋಗಿ ಹೋಗು. ನಿಮ್ಗೆ ಒಟ್ಟು ಲೆಕ್ಕಕ್ಕೆ ಗೊತ್ತಾಗಲ್ಲ. ಇಲ್ಲಾಂದರೆ ಆಗ ಅಲ್ಲಿ 500 ರೂಪಾಯಿ ಐತೆ ತಗೊಂಡು ಹೋಗು. ಇನ್ನೊಟ್ಟಾಗುತ್ತೆ ಲೆಕ್ಕ ಮಾಡಿಸಿ ಇನ್ನು ಉಳ್ಕೆ ಅದು ಕೊಡ್ಬೇಕಾ ಏನೋ ಎತ್ತ ಅಂತ ಹೇಳಿ ಕೇಳ್ಕೊಂಬ. ಬೇಕಂದ್ರೆ ಕೊಡೋಕ್ಕಾಗುತ್ತೆ. ಏನೋ ಚಿಲ್ಲರೆ ಕೊಟ್ಟರೆ ಇಸ್ಕೊಂಬರೋಗಿ ಹೋಗಲ್ಲ. 500 ರೂಪಾಯಿ ತಗೊಂಡೋಗು. ತಿರ್ಗಿ ಅವ್ರು ಏನಂತಾರೋ ಏನೋ ಹೋಗು. ಸರಿಯ ಮಾತು. ಹೋಗಿ ಕಟ್ ಮಾಡಿಸ್ಕೊಬೋತೀನಿ. ನನಗೂ ಭಾಳ ದಿವಸ ಆಗಿತ್ತು ಕೋಳಿ ಸಾರು ಉಂಡು. ನನ್ನ ಮಗ ಮಾಡೇ ಇಲ್ಲ ಸಿದ್ಲಿಂಗ. ಮಾಡೋ ಕೋಳಿ ತೋರಿಸಿ ಅಂದರೆ ಅಯ್ಯಮ್ಮ ನಾವಿನ್ನ ತಿಂಬಲ್ಲ ಇದು ಮನ್ಗಿಲ್ಕಂಡು 41 ದಿನ ಆಗಬೇಕು ಅಂತಾನೆ. ನೀನು ಹೊಸ ಮನೆ ಕಟ್ಟೇನೆ ನಮ್ಮಂಗೆ. ನಾವು ಪೂಜೆ ಮಾಡ್ಸಿದೀವಿ ನವಗ್ರಹ ಶಾಂತಿ ಪೂಜೆನ. ಅದಕ್ಕೆ ತಿಂಬಲ್ಲ ಅಂತಾನೆ. ಅದಕ್ಕೆ 41 ದಿನ ತಿಂಬಲ್ಲ ಅಂತೇಳಿ ಅವ್ನು ಮಾಡೇ ಇರಲಿಲ್ಲ. ಬಾಯಿ ಕೆಟ್ಟಂಗಾಗೈತಿ. 3 kg ಕಟ್ ಮಾಡಿಸ್ಕೊ ಬತ್ತೀನಿ ಅವಳು. 2 ತಾಂತಿನ 2 ಕೋಳಿ ತಕೊಂಡು ಕಟ್ ಮಾಡಿಸು ಸಾಕು. ಮಸ್ತಾಗುತ್ತೆ. ಹೋಗು. ಇವಜ್ಜಿ ಇರೋಕ್ಕೆ ಎಲ್ಲ ಬದುಕು ಮಾಡಿಕೊಡ್ತಾಳಲ್ಲೇ. ಪರವಾಗಿಲ್ಲ, ಎಲ್ಲ ಬದುಕು ಮಾಡಿಕೊಡ್ತಾಳೆ. ಇವಜ್ಜಿ ಇರೋದ್ರಿಂದ ಎಲ್ಲ ಕೆಲಸ ಆಗುತ್ತೆ. ಅದಕ್ಕೆ ನಾನು ಕರೆಸ್ಕೊಂಡು ಅವ್ರ ಮನೆಯಾಗಿದ್ಲು. ಬಾರಮ್ಮ ತಾಯಿ ಹುಡುಗರ್ದು ಅರ್ಧ ಟೆನ್ಷನ್ನು. ಬಾ ನೀನು ಬದುಕು ಮಾಡಿದ್ರೆ ಅತ್ತ ಬಟ್ಟೆ ಒಗ್ಗೆ ಮುಸ್ರು ತೊಳೆ ಎಲ್ಲ ಹಂಗೆ ಬಿದ್ದಿರೋವು. ಹೆಂಗೆ ಇವಜ್ಜಿರೋದಕ್ಕೆ ನನಗೆ ಎಷ್ಟು ವಾಸ. ಅವಳೇ ಹೇಳ್ಕೊಡ್ತಾಳೆ ಅನ್ಸುತ್ತೆ. ಫೋನ್ ಮಾಡಿ ಹುಡುಗರಿಗೆ ಇಲ್ಲದ್ದು ಹೇಳ್ಕೊಡ್ತಾಳೆ ಏನೋ. ಅವ್ರು ಇರ್ತಾಗೆ ಎಲ್ಲ ಅದು ಇದು ಹೇಳಿಸ್ತಾಳೆ. ಗಿರ್ಗಿಂಬೆನ ಸಿದ್ಲಿಂಗ ನೋಡಕ್ಕಂಗೆ ಇದ್ದಾರೆ. ಭಾರಿ ಇದ್ದಾರೆ ಅವರು. ಇಲ್ಲಿ ಅದು ಯಾವ್ದು ಅಪ್ಪ ಇಲ್ಲೈತಂತಿ. ಅದು ಯಾವ್ದನ್ನ ಇವನು ನಮ್ಮ ಸಣ್ಣನು ಇಷ್ಟಪಡ್ತಾ ಇದ್ದಾನಂತೆ. ನಮ್ಮ ವಿಟ್ಟು ನಮ್ಮ ಕಿಟ್ಟು ಹೇಳ್ತಿದ್ನಪ್ಪ. ಅವನು ಏನೋ ಅಲ್ಲಿ ಒಂದು ಹುಡುಗಿ ಐತಿ, ಯಾರೋ ಸರಿತಾ ಅಂಬೋದು ಯಾವುದೋ ಒಂದು ಹುಡುಗಿ ಐತಿ. ಆ ಹುಡುಗಿಗೆ ಇಲ್ಲದ್ದು ಹೇಳ್ಕೊಡ್ತಾರೆ ಇವರು ಗಂಡ ಹೆಂಡತಿ ಸೇರಿ ಅಂತ ಹೇಳಿ ಹೇಳ್ತಿದ್ರು. ಇವರು ಇಲ್ಲದ್ದು ಹೇಳ್ಕೊಡ್ತಾರೆ ಅನ್ಸುತ್ತೆ. ಎಲ್ಲಿ ದುಡ್ದು ಉದ್ಧಾರ ಆಗ್ತಾರೋ ಅಂತೇಳಿ ಎಲ್ಲ ಇವನೇ ಕಿತಾಪತಿ ಮಾಡ್ತಾನೆ ಅನ್ಸುತ್ತೆ. ನಿಮ್ಮ ಸಿದ್ಲಿಂಗ ನೋಡ ಯಾಕ ನಿಮ್ಮ ಮನೆಯಾಗಿದ್ದಾಗ ನಾನು ಅದಕ್ಕೆ ಬಡ್ಕೊಂಡೆ ನಿನಗೆ. ಅವನು ಬೇರೆ ಹಸಿ ಕಳಿಸು ಅಂತೇಳಿ. ನೀನು ಅವನ್ನ ಹಸಿಕೆ ಕಳಿಸ್ಲಿಲ್ಲ. ಏನು ಮಾಡೋಣಮ್ಮ. ಬದುಕು ಮಾಡ್ತಾನೆ. ಇನ್ನೇನು ನಮ್ಮ ಅಯ್ಯಪ್ಪನ ಬದುಕು ಮಾಡಲ್ಲ. ಅವ್ನಿಗಿನ್ನೇನು ಮದುವೆ ಇಲ್ಲ. ಅವ್ನ ಭಾಗನೂ ನಮಗೆ ಸಿಗುತ್ತೆ. ಇನ್ನೇನೊಂದಿಟ್ಟು ಮುದ್ದೆ ಕತ್ಕೆ ಅಲ್ವಿ ಅಂತ ಅಂದ್ಕೊಂಡೆ. ಅವ್ನಿರೋದಕ್ಕೆ ಒಟ್ಟು ಬದುಕು ಮಾಡ್ದ ಕಣಿ. ಅವ್ನು ಇಲ್ಲದಕ್ಕೆ ನೋಡಿ ನಾವು ಹೊಲನೇ ಬಿಸಾಕಿ ಸುಮ್ಮನಾಗ ಹಂಗಾಯ್ತು. ಇವಾಗ ಒಟ್ಟು ಸೀಮೆ ಜಾಲಿ ಬೆಳಿತೈತಂತೆ. ಹೊಲದಾಗೆಲ್ಲ ಸೀಮೆ ಜಾಲಿ ಬೆಳೆದೈತಂತೆ. ಬೇಸಿಲ್ಲ ಏನಿಲ್ಲ. ನಾವು ಹೊಲ ಸವಾಸ ಬೇಡ, ನನ್ನ ಮಕ್ಳು ದುಡಿತಾರೆ ಅಂತ ಹೇಳಿ ನಾವು ಸುಮ್ಮನಾದ್ವಿ. ಮನೆಯಾಳ ನನ್ನ ಮಕ್ಳು ಹಿಂಗೆ ಮಾಡ್ತಾರೆ. ಮತ್ತು ಇವರೇ ಹೇಳ್ಕೊಡ್ತಾರೆ. ಆ ಪಿಳ್ಳಿಗೇನೋ ಫೋನ್ ಮಾಡ್ತಾನಂತೆ ನಿಮ್ಮ ಸಣ್ಣನು. ನಂತಾಗೆ ನಮ್ಮ ಕಿಟ್ಟು ಹಂಗಂದ ಯಾಕ. ಇವರೇ ಹೇಳ್ಕೊಡೋದು ಈ ಮನೆಯಾಳಿ. ಇವ್ರು ಒಳ್ಳೆಯರಲ್ಲ. ಇವ್ರು ಗಂಡ ಹೆಂಡತಿ ಇಬ್ರು ತಿಳಿಯಲ್ಲ ಅಂತಾರೆ. ಇವ್ರ ಕಪಲಾಟ ಭಾಳ ಅಂದಿಲ್ಲ. ಇವ್ರಿಗೆ ನಿಲ್ಲೋಡು ಎಂಥ ಬುದ್ಧಿ ಐತಿ ಅಂದರೆ ಅಂಥ ಕೇಡು ಬುದ್ಧಿ ಐತಿ. ಎಲ್ಲಿ ನಮ್ಮ ಅಕ್ಕ ಉದ್ಧಾರ ಆಗ್ಬಿಡ್ತಾರೋ ಅಂತ ಹೇಳಿ ಇಲ್ಲದ್ದು ಹೇಳ್ಕೊಡ್ತಾ ಇದ್ದಾರೆ ನಮ್ಮ ಹುಡುಗರಿಗೆ. ನಮ್ಮ ಅಕ್ಕ ಏನಂಗೆ ಗೋಳಾಡಿರ್ಕಣೆ ಅಕ್ಕ. ಅದಕ್ಕೆ ಅದೇ ಬಂದುಬಿಟ್ಟೆ. ಅಯ್ಯೋ ನಮ್ಮ ಅಕ್ಕ ಫೋನ್ ಮಾಡಿ ಹಿಂಗೆ ಆಗೈತೆ ಕಣೆ ರಂಗು ಬಾರೆ ಅಂತ ಹೇಳಿ ಫೋನ್ ಮಾಡಿಬಿಟ್ಲು. ಅದಕ್ಕೆ ನಾನು ಒಡಲೇ ಬಂದೆ ಏನಾಗೈತಪ್ಪ ಎತ್ತಾಗೈತೆ ಅಂತ. ತಡಿ ಹೋಗಿ ಅವಳಿಗೆ ಹೇಳ್ತೀನಿ. ನಮ್ಮ ಅಕ್ಕಗೆ ನಾನು ಒಂದಿಟ್ಟು ಹೆಚ್ಚು ಕಮ್ಮಿ ಆಗಬೇಕು ನೋಡಿ ಏನಿಲ್ಲ ಅಂತ ಹೇಳ್ತೀನಿ. ಅವ್ರದ್ದೇ ಗಂಡ ಹೆಂಡತಿ ಇಬ್ಬರದೇ ನಾಟಕ. ಆ ಹುಡುಗಿ ಹೇಳ್ಕೊಡ್ತಾರಂತೆ, ಆ ಹುಡುಗಿ ಹೇಳ್ತಾಳಂತೆ ಎಲ್ಲ. ನನಗೆ ಯಾರು ಹಂಗಂದ್ರೆ ಹೇಳಿ ನನಗೆಲ್ಲ ಸೂಕ್ಷ್ಮ ಗೊತ್ತಾಗ್ತವೆ ಅಕ್ಕ. ನನಗಿಂಥ ಊರಾಗ ಇಂಥವ್ರು ಹಿಂಗೆ ಮಾಡ್ತಾರೆ ಎಂಬುದು ನನಗೆಲ್ಲ ಗೊತ್ತಾಗುತ್ತೆ. ನಾನು ಇಲ್ಲೊಂದು ಸ್ವಲ್ಪ ದಿನ ಇದ್ದಿದ್ನಲ್ಲ, ಎಲ್ಲ ಹೇಳ್ತಾರೆ ನನಗೂ ಜನ. ಅದೇನ ನಿಜವೇನೆ. ಜನ ಇಲ್ಲಿ ಸರಿ ಇಲ್ಲ ಯಾತಾನ ಅದು ಇದು ಹೇಳ್ಕೊಡ್ತಾರೆ. ಒಳ್ಳೆ ಜನ ಇಲ್ಲ. ಅಂದರೆ ಯಾರನ್ನ ಚೆನ್ನಾಗಿದ್ದಾರೆ ಅಂದರೆ ಕೆಡ್ಸಕ್ಕಂತಲೇ ನೋಡ್ತಿರ್ತಾರೆ. ಬರೀ ಕೆಟ್ಟ ಜನ ಇಲ್ಲಿರೋದು. ನಿಜ ಹೇಳ್ತಾ ಇದ್ದೀನಿ.
ಇಲ್ಲಿ ಬರೇ ಹಾಳು ಮಾಡೋ ಅಂಥ ಜನನೇ ಇರೋದು. ನಮ್ಮ ಹುಡುಗಿ ಬಂದಿರೋದಕ್ಕೆ ಎಷ್ಟೋ ಜನ ಆಡ್ಕೊಂತಾರೆ ಕಣಮ್ಮ. ಅಯ್ಯೋ ಇಲ್ಲಿ ಬಂದು ಐದಾಳೆ ಅಂತೇಳಿ ಎಷ್ಟೋ ಜನ ಆಡ್ಕೊಂತಾರೆ. ಅಯ್ಯೋ ಗಂಡನ ಬಿಟ್ಟು ಬಂದವಳೆ, ಗಂಡನ ಬಿಟ್ಟು ಬಂದವಳೆ, ಗಂಡನ ಬಿಟ್ಟು ಬಂದವಳೆ ಅಂತಾರೆ. ನಮ್ಮ ಮನೆಗೆ ಬಂದವಳೆ ಅದನ್ನೇನೋ ಅದನ್ನ ಆಡ್ಕೊಂತಾರೆ, ಹಂಗೆ ಕುತ್ಕೊಂಡು ಅದೇ ಒಂದು ಉದ್ಯೋಗ ಮಾಡ್ಕೊಂತಾರೆ. ಬೋಲೆ ಜನ ಬರಲಿಲ್ಲ ನಾವು ನಿನ್ನ ಕರ್ಕೊಂಡು ಹೋಗಕ್ಕೆ. ಹೋಗಿ ಬಂದಿಲ್ಲ ಅವನಿನ್ನ. ಬಂದಿಲ್ಲ, ಏನು ಮಾಡ್ಬೇಕೋ ಏನೋ ಹೋಗತ್ತ. ನಾವಂತೂ ಸಾಕಾಗೈತೆ ಆಲೇನು ಬಂದ್ರತ್ತ ಕಳ್ಸೋಣ ಅಂತ ನೋಡ್ತೀವಿ. ನನ್ನ ಮಗ ನಾವು ಯೋಸ್ಪಟ್ಟಂತ ಮಗಳ ತಗೋ ಒಯ್ಯಂಬಾನ. ಅವರು ಅದ್ರ ಅತ್ತೇನು ಅವರ ಮಗ ಅವರೆಲ್ಲ ಹಂಗೆ. ಅಯ್ಯೋ ಹೆಂಗೆ ಮಾತಾಡ್ತಾರೆ. ಅಯ್ಯೋ ನಾವು ಯೋಟ್ ಅಯ್ಯಂಬಕ್ಕಾಗುತ್ತೆ ನಿನ್ನ ಮಗಳು ತಾಗಿ. ಒಂದು ಬದುಕು ಮಾಡಲ್ಲ, ಅಲ್ಲೇ ಎಲ್ಲ ಹೋಗಿ ಸುಮ್ಮನೆ ಕುಕ್ಕಂತಾಳೆ. ಸ್ಟೈಲ್ ಮಾಡ್ಕೊಂಡು ಬರೀ ಫೋಟೋ ತಕ್ಕಂಬೋದು, ಬರೀ ಇದು ಮಾಡ್ಕೊಂಡೆ ಕುಕ್ಕಂತಾಳೆ. ನಾವು ಯೋಟ್ ಅಯ್ಯಂಬನ ಅಂತಾರೆ ಫೋನ್ ಮಾಡಿ. ಅಲ್ಲಿ ಸಂದಿನ ಅಥವಾ ಆಡ್ಕೊಂತಾರೆ. ನಮ್ಮ ಹುಡುಗರೇನಿಗಳಮ್ಮ ಅವರಿಬ್ರದ್ದು ಗಂಡು ಹುಡುಗರದೇ ನನಗೇನೇನು ಸಿಂತಿಲ್ಲ. ಹೇಳ್ದೆ ಇವಾಗ ನಮಗೊಂದು ತಲೆನೋವಾಗಿರೋದ ಅಮ್ಮ ಮಾಡಿದ್ದೇನೆ. ಹಂಗೆ ಕಣಕ್ಕ ಯಪ್ಪ ಜನ ಅಂತೂ ಒಂಥರ ವರಷ್ಟು ಜನ. ಯಾರನ್ನ ಚೆನ್ನಾಗಿದ್ದಾರೆ ಅಂದರೆ ಸಹಿಸ್ಕೊಂಬಲ್ಲ, ಏನಿಲ್ಲ. ಅಯ್ಯೋ ಸರಿಯಾಗಿ ಬುದ್ಧಿ ಕಲ್ಸ. ನನ್ನ ಮಗುಗೆ ಕಂಪ್ಲೇಂಟ್ ಕೊಡ್ರಿ ಹೋಗಿ. ಬಂದು ಕರ್ಕೊಂಡು ಹೋಗ್ತಾನೋ ಇಲ್ಲ, ಬಂದು ಅದೇನು ತೀರ್ಮಾನ ಮಾಡ್ಕೊಡ್ತಾನೋ ಇಲ್ಲ, ಹಿಂಗೆ ಮಾಡ್ತಾ ಇದ್ದಾನೆ ಅಂತೇಳಿ ನೀನು ನಿನ್ನ ಮಗಳು ಹೋಗಿ ಕಂಪ್ಲೇಂಟ್ ಕೊಡ್ರಿ ಅಲ್ಲಿ ತಕಯ್ಯ. ನಿಮ್ಮ ಹುಡುಗರನ್ನ ಕರ್ಕೊಂಡು ಹೋಗು ಕಂಪ್ಲೇಂಟ್ ಕೊಡೋಕ್ಕೆ. ಕಂಪ್ಲೇಂಟ್ ಕೊಟ್ರಿ ಅವನ್ನೆಲ್ಲ ನಾನು ಎಟ್ಕಾಕ್ತಾನೆ. ಅವಾಗ ಅವರೇ ಬರ್ತಾರೆ ಕಂಪ್ಲೇಂಟ್ ಕೊಟ್ರಿ. ಹೇಳ್ಬೇಕು ನಮ್ಮ ಹುಡುಗರಿಗೆ ಫೋನ್ ಮಾಡಿ ಬರ್ರಪ್ಪ ಅಂತ ಹೇಳಿ. ತಾಣಿ ನಾನು ಹೋಗಿ ಇವಾಗ ಈ ಗಿರ್ಜಿಂಬಿಗೂ ಸಿದ್ಲಿಂಗಿಗೂ ಸರಿಯಾಗಿ ಹೇಳ್ಬತ್ತೀನಿ. ನಮ್ಮ ಹುಡುಗರಿಗೆ ಏನಾನ ಹೆಚ್ಚು ಕಡಿಮೆ ಆಗೋದಾಗಲಿ, ನಮ್ಮ ಅಕ್ಕಗೆ ಏನಾನ ಜೊತೆ ಹೆಚ್ಚು ಕಮ್ಮಿ ಆಗಲಿ, ನಾನೇನಿಲ್ಲ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ಅಂತ ಹೇಳ್ತೀನಿ. ಏನೋ ತಿಳ್ಕೊಬಿಟ್ಟಾರ ಅವರು. ನಾನು ಆವಾಗಲೇ ಬರೋಣ ಅಂತಿದ್ದೆ. ನಮ್ಮ ಅಕ್ಕ ಇರೋ ನೋಡ್ಕೊಂಡ್ರೆ ನೀ ಭಾಗನೇ ಕೊಡೋಂಗಿಲ್ಲ. ಅವನ್ನ ಎಷ್ಟು ಸಾಕಿದಾರೆ ಗೊತ್ತೇ ನಮ್ಮ ಅಕ್ಕ ಇರು. ಇವತ್ತು ಎಷ್ಟು ಮೋಸ ಮಾಡೋದ ಮನ್ಯಾಳ. ನಾನು ಅದಕ್ಕೇ ಬರೋಣ ಅಂತಿದ್ದೆ. ನನಗೆ ಬರೋಕ್ಕಾಗಲಿಲ್ಲ, ಕೆಲಸಗಳಿದ್ವು. ಅದಕ್ಕೆ ಸುಮ್ಮನಾದೆ. ಕಡಲೆ ಗಿಡ ಅವು ಹಾಕಿದ್ವ ನಾವು ಕೂಲರಿಗೆ, ಅದು ಬುತ್ತಿ ಅದು ಕಳಿಸ್ಬೇಕಾಗಿತ್ತು. ಅದಕ್ಕೆ ನಾನು ಸುಮ್ಮನಾದೆ. ಇಲ್ಲೋಡು ನಾನು ಏನಿಲ್ಲ ಚೆಂದಾಗಿ ಬೈದು ಬಿಡ್ತಿದ್ದೆ. ನೋಡ್ಕೊಂಡ್ರೆ ನಮ್ಮ ಅಕ್ಕ ಭಾಗನೇ ಕೊಡೋಂಗಿಲ್ಲ. ವರ್ಷ ಸಾಕಿಯವ್ರೆ, ವರ್ಷ ಮುದ್ದೆ ಇಕ್ಕ್ಯಾರ. ನನ್ನ ಮಗು ವರ್ಷ ನಮ್ಮ ಅಕ್ಕ ಬಟ್ಟೆ ಒಗ್ದವಳೆ. ಯೋಸ್ತೀನಿ ಇವ್ರು ಮನೆಯಾಗಿ ಇಕ್ಕೊಂಡಿರೋದು. ಒಂದು ಈಟನ ಕನಿಕರ ಬೇಡವೆ ಅವನಿಗೆ ಮನೆ ಆಳೋಗೆ. ನಮ್ಮ ಅಕ್ಕವ್ರಿಗೆ ಕೇಡು ಬಯಸ್ತಾನಲ್ಲ, ನಮ್ಮ ಅಕ್ಕನ ಮಕ್ಕಳಿಗೆ ಕೇಡು ಬಯಸ್ತಾನಲ್ಲ, ಅವನಿಂದಲೇ ಹಿಂಗೆಲ್ಲ ಆಗ್ತಾ ಇರೋದು ನಮ್ಮ ಅಕ್ಕರ ಮನೆಯಾಗಿ. ಇನ್ನೊಬ್ರು ಯಾರನ್ನಾಗಿದ್ರೆ ಬದುಕು ಮಾಡ್ಕೊಂಡು ಹೆಂಗಿರೋರು ಹೇಳ್ದಂಗೆ ಕೇಳ್ಕೊಂಡು ಇರ್ಬೋದಾಗಿತ್ತು. ಸುಮ್ಮನೆ ಹೇಳ್ದಂಗೆ ಕೇಳ್ಕೊಂಡು ಬೇರೆ ಹೋಗೋಂಥದ್ದೇನು ಬೇಕಾಗಿತ್ತು ಇವನಿಗೆ. ನಮ್ಮ ಅಕ್ಕರಿಗೆ ಎಷ್ಟು ಮೋಸ ಮಾಡೋದ. ನಾನು ಹೇಳ್ತಿದ್ದೆ ನಮ್ಮ ಅಕ್ಕರಿಗೆಲ್ಲ ಮೋಸ ಮಾಡೋಗ್ತಾರೆ ಮನೆಯಲ್ಲಿ ನನ್ನ ಮಕ್ಕಳೇ ಬರೋದು. ಏನೇ ಅಂದ್ರು ನೀನು ಅಂತ ನನ್ನ ಮಕ್ಳನ್ನ ಬಿಡ್ಕೋಬೇಡ ಕಣೆ, ಬಿಡ್ಕೋಬೇಡ ಅಂತೇಳಿ ಹೇಳ್ತಿದ್ದೆ ನಮ್ಮ ಅಕ್ಕನೂ ಕೇಳಲಿಲ್ಲ. ಮುದ್ದೆ ಇಕ್ಕೇಳು ಇವತ್ತು ಸರಿಯಾಗಿ ಮಾಡೋದ. ಮನೆ ಆಳ ಭಾಗ ತಕೊಂಡು ಇವಾಗ ಹೆಂಡ್ತಿ ಮಕ್ಕಳು ಅಂತ ಹೇಳಿ ತಾರಾಡ್ತಾನೆ. ನೋಡಮ್ಮ ಮದುವೆನೇ ಇಲ್ಲ ಟಮಟಕ ಏನು ಅಂದ್ಕೊಂಡಿದ್ದೆ ನಾನು. ಬಿಡತ್ತ ಹೋದ್ರು ಹೋಗ್ಲಿ. ಅವಳೇ ಇಲ್ಲದ್ದು ಹೇಳ್ಕೊಡ್ತಾಳ ಗಿರ್ಜಿಂಬಿ. ಅವನಿನ್ನ ಒಂದಿಟ್ಟು ಸುಮ್ಕಾಗ್ತಾನೆ. ಅವ್ನು ಅಮ್ಮರ ತಮ್ಮರು ಅಂತ ಅವಳು ಇದ್ದಾಳಲ್ಲ, ಅವಳು ಮೂಗಿ ಅಂತಾಳು, ಕಟ್ರೆ ಅಂತಾಳು, ತಿಕ್ಲಿ ಅಂತಾಳು. ಸುಮ್ಮನೆ ಕಿವೆ ಕಿಕ್ಕನ್ ಪೋನ ಊರು ತುಂಬ ಓಡಾಡಾಳು. ಹುಚ್ಚೆತ್ತಿತ್ತವಾಗ. ಹುಚ್ಚಾಗಿದ್ಲು. ಹುಚ್ಚಾಗಿದ್ಲು. ಇವಾಗ ಅಂಥದ್ದು ಇದು ಮಾಡ್ತಾಳೆ. ಇವಾಗ ಅಂತ ಒಬ್ರು ಮನೆ ಕೆಡ್ಸೋಕೆ ನೋಡ್ತಾಳೆ. ಹಿಂಗೆ ಮನೆ ಕೆಡ್ಸಿದ್ಯಾ ಬಾರಿ ಅಂತೇಳಿ ಸರಿಯಾಗಿ ಹೋಗಿ ಗಲಾಟೆ ಮಾಡ್ಬತ್ತೀನಿ ತಡಿ. ನಮ್ಮ ಅಕ್ಕವ್ರಿಗೆ ಎಷ್ಟು ದಿನದಿಂದ ಇಂಥ ಕೇಳಿ ಬಯಸ್ಬೇಕಂತ ಎಲ್ಲಿ ಮೂಲವಾಗಿದ್ದೆ ನೀನು ಅಂತ ಹೇಳ್ತೀನಿ. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಅಕ್ಕವ್ರಿಗೆ ಇವತ್ತು ಆ ಗೆಜ್ಜಿಂಬೇನೋ ಸಿದ್ಲಿಂಗ ಎಷ್ಟು ಕೇಳಿ ಬಯಸ್ತಾರೆ. ಇವರು ಎಷ್ಟು ನೋಡ್ಕೊಂಡವ್ರು ಅಂತ ನನಗೆ ಗೊತ್ತು. ಎಷ್ಟು ಕಷ್ಟ ಸುಖ ನೋಡ್ಕೊಂಡು ಅವ್ರು ಮನೆಯಾಗಿ ಇಟ್ಕೊಂಡು ಎಷ್ಟು ದಿನ ಸಾಕಿ ಸಲವೇರೆ. ಒಂದಿಟ ನಾನು ಕನಿಕರ ಬೇಡವ. ಈಗಿನ ಜನನೇ ಅಷ್ಟು, ಸ್ವಲ್ಪನಾದ್ರೂ ಕನಿಕರ ಇಲ್ಲ. ಎಂಥ ಜನಗಳು ಏನೋ ಚೆನ್ನಾಗಿ ಹೋಗುತ್ತೀನಿ ತಡಿ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.